ಅಂತೂ ಇಂತೂ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಹಾಗಾದ್ರೆ ಹೇಗಿದೆ ಸಿನಿಮಾ? ಟಾಕ್ಸಿಕ್ ಆರ್ಭಟ ಹೇಗಿದೆ? ಇನ್ನು ಸಿನಿಮಾ ನೋಡಿದ ಪ್ಯಾನ್ ಇಂಡಿಯಾ ಪ್ರೇಕ್ಷಕರ ಅಭಿಪ್ರಾಯ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಎಲ್ಲೆಡೆ ಟಾಕ್ಸಿಕ್ ಫೀವರ್, ಥಿಯೇಟರ್ ಮುಂದೆ ಫ್ಯಾನ್ಸ್ ಡ್ಯಾನ್ಸ್. ರಾಯನ ಆರ್ಭಟ, ಇಂಡಿಯನ್ ಬಾಕ್ಸ್ ಆಫೀಸ್ ಪೀಸ್ ಪೀಸ್. ಅಂದುಕೊಂಡಂತೆಯೇ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಅತಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿದೆ. ವಿಶ್ವದಾದ್ಯಂತ ಬರೋಬ್ಬರಿ 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಹಾಗೂ ಭಾರತದಲ್ಲೇ 4,500ದಿಂದ 5,000 ಸ್ಕ್ರೀನ್ಗೆ ಲಗ್ಗೆ ಇಟ್ಟಿರುವ ಟಾಕ್ಸಿಕ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರೇಕ್ಷಕರಿಗೆ ಕಣ್ಣು ಕೋರೈಸುವ ಥ್ರಿಲ್ ನೀಡಿದೆ. ಯಶ್ ಸ್ವಾಗ್ ಹಾಗೂ ಮಾಸ್ ಲುಕ್ ಇಡೀ ಬೆಳ್ಳಿ ಪರದೆಗೆ ಬೆಂಕಿ ಹಚ್ಚಿದ್ದು ಪ್ರೇಕ್ಷಕರು ಸ್ಕ್ರೀನ್ ನೋಡಿ ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಗಾಂಧಿನಗರದ 4 ಥಿಯೇಟರ್ಗಳಲ್ಲಿ ಟಾಕ್ಸಿಕ್ ಹೊಸ ಇತಿಹಾಸ. ಕಿಚ್ಚ ದಚ್ಚು ಅಭಿಮಾನಿಗಳು ಯಶ್ಗೆ ಸಾಥ್, ನೋ ಫ್ಯಾನ್ಸ್ ವಾರ್. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಗಾಂಧಿನಗರದ 4 ಪ್ರಮುಖ ಚಿತ್ರಮಂದಿರಗಳಲ್ಲಿ ಒಟ್ಟಿಗೆ ಟಾಕ್ಸಿಕ್ ಬಿಡುಗಡೆಯಾಗಿ ಇತಿಹಾಸ ಬರೆದಿದೆ. ಸಂತೋಷ್ ಥಿಯೇಟರ್ನಲ್ಲಿ ಬೆಳಗಿನ ಜಾವ 6 ಗಂಟೆಯ ಶೋಗೆ ಆಗಮಿಸಿದ ಅಭಿಮಾನಿಗಳು ತಮಟೆ ನಾದಕ್ಕೆ ಭರ್ಜರಿ ಸ್ಟೆಪ್ಸ್ ಹಾಕಿ ಹಬ್ಬದ ವಾತಾವರಣ ಸೃಷ್ಟಿಸಿದ್ರು. ವಿಶೇಷ ಅಂದ್ರೆ ರಾಕಿಂಗ್ ಸ್ಟಾರ್ಗೆ ಸಾಥ್ ನೀಡಲು ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಕೂಡ ಥಿಯೇಟರ್ಗೆ ಆಗಮಿಸಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಸಂಭ್ರಮಿಸಿದ್ದು ಕನ್ನಡಿಗರ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು. ಕೇವಲ ಗಾಂಧಿನಗರ ಮಾತ್ರವಲ್ಲ, ಮಾಗಡಿ ರಸ್ತೆಯ ಪ್ರಸನ್ನ ಹಾಗೂ ನವರಂಗ ಥಿಯೇಟರ್ಗಳಲ್ಲೂ ಟಾಕ್ಸಿಕ್ ಕ್ರೇಜ್ ಮುಗಿಲು ಮುಟ್ಟಿತ್ತು. ಇನ್ನು ರಾಜ್ಯಾದ್ಯಂತ ಟಾಕ್ಸಿಕ್ ಕ್ರೇಜ್ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಯಶ್ ಕಟೌಟ್ಗಳಿಗೆ ಬಣ್ಣ ಬಣ್ಣದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್ ಮಾಡಿದ್ರು. ಇನ್ನು 6 ಗಂಟೆಯ ಮೊದಲ ಶೋ ಮುಗಿಸಿ ಹೊರ ಬಂದ ಪ್ರೇಕ್ಷಕರು ರಾಯನ ಆಕ್ಷನ್ ಅವತಾರಕ್ಕೆ ಏನ್ ಹೇಳಿದ್ರು ನೀವೇ ನೋಡಿ. ಟಾಕ್ಸಿಕ್ ನೋಡಿದ ಫ್ಯಾನ್ಸ್ ಏನಂದ್ರು ಗೊತ್ತಾ? ಎಸ್ ಸರ್ದು ಈ ತರ ಆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಮಾತ್ರ ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ, ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಇದೆ. ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತ ಆಕ್ಷನ್ ಫಿಲ್ಮ್ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಫಿಲ್ಮ್ ಬಂದಿರೋ. ರಾಯನ ಆಕ್ಷನ್ಗೆ ಪ್ರೇಕ್ಷಕರಿಂದ ಫುಲ್ ಮಾರ್ಕ್ಸ್. ಹಾಲಿವುಡ್ ಬಾಲಿವುಡ್ ಸಿನಿಮಾ ನೋಡಿದಂಗಾಯ್ತು. ಆಕ್ಟಿಂಗ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ. ಬೆಂಗಳೂರು ಮಾತ್ರವಲ್ಲದೆ ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ಕರ್ನಾಟಕದಾದ್ಯಂತ ಟಾಕ್ಸಿಕ್ ಆರ್ಭಟ ಜೋರಾಗಿದೆ. ಇಂದು ಮತ್ತು ನಾಳೆಯ ಎಲ್ಲಾ ಶೋಗಳು ಈಗಾಗಲೇ ಕಂಪ್ಲೀಟ್ ಹೌಸ್ಫುಲ್ ಆಗಿದ್ದು, ಈ ಹಿಂದೆ ಬಿಡುಗಡೆಯಾಗಿದ್ದ ಬಾಹುಬಲಿ 2 ಹಾಗೂ ದುರಂಧರ್ 2 ಸಿನಿಮಾಗಳ ಓಪನಿಂಗ್ ಶೋ ದಾಖಲೆಗಳನ್ನ ಟಾಕ್ಸಿಕ್ ಸುಲಭವಾಗಿ ಪುಡಿ ಪುಡಿ ಮಾಡಿದೆ. ಕಲೆಕ್ಷನ್ ವಿಚಾರದಲ್ಲಿ ಟಾಕ್ಸಿಕ್ ಹೊಸ ಅಧ್ಯಾಯವನ್ನೇ ಬರೆದಿದೆ. ಮೊದಲ ದಿನವೇ ಕರ್ನಾಟಕದಲ್ಲಿ ಬರೋಬ್ಬರಿ 27 ಕೋಟಿ, ಕೇವಲ ಬೆಂಗಳೂರು ನಗರ ಒಂದರಲ್ಲೇ 22 ಕೋಟಿ ಗಳಿಸಿದೆ. ಹಿಂದಿ ಬೆಲ್ಟ್ನಲ್ಲಿ 18 ಕೋಟಿ, ತೆಲುಗಿನಲ್ಲಿ 7 ಕೋಟಿ, ತಮಿಳಿನಲ್ಲಿ 2 ಕೋಟಿ ಹಾಗೂ ಮಲಯಾಳಂನಲ್ಲಿ 25 ಲಕ್ಷ ಸೇರಿ ಭಾರತದಾದ್ಯಂತ ಒಟ್ಟು 57 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ. ಇನ್ನು ಓವರ್ಸೀಸ್ ಮಾರುಕಟ್ಟೆಯ ಅಧಿಕೃತ ರಿಪೋರ್ಟ್ ಬರಬೇಕಿದ್ದರೂ ಜಾಗತಿಕವಾಗಿ ಮೊದಲ ದಿನವೇ ಭರ್ಜರಿ 110 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡುವ ಮುಖೇನ ಯಶ್ ತಮ್ಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ತರ ಆಕ್ಟಿಂಗ್ ಮಾಡಿಲ್ಲ ಯಶ್, ಯಾವ್ದ್ರಲ್ಲೂ ಮಾಡಿಲ್ಲ. ಅವ್ರು ಮಾಡೋ ಆಕ್ಟಿಂಗ್ ನೋಡಿ ನಾವೇ ಮಾನಸಿಕ ಆಗ್ಬಿಡ್ಬೇಕು. ನೆಕ್ಸ್ಟ್ ಲೆವೆಲ್. ತುಂಬಾ ಆಕ್ಷನ್ ಮೂವಿ, ತುಂಬಾ ಚೆನ್ನಾಗಿದೆ ಮೂವಿ. ಪ್ಯಾನ್ ಇಂಡಿಯಾ ಮೂವಿ, ಸಖತ್ತಾಗಿದೆ ಮೂವಿ, ಮಾತ್ರ ಚೆನ್ನಾಗಿದೆ ಮೂವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಶ್ ಅದ ಟ್ರಾನ್ಸ್ಮಿಷನ್ ಅದು ಹೆಂಗ್ ಆಗತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ.
ಚೆನ್ನಾಗಿದೆ. ಯಶ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹೀರೋ ತರ ಇದು ರಿಯಲ್ ಹೀರೋ. ತುಂಬಾ ಚೆನ್ನಾಗಿತ್ತು. ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಕೆಲವೆಡೆ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬಂದರೂ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ರಾಯನ ಓಟವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಕೆಜಿಎಫ್ ಸರಣಿಯ ನಂತರದ ಕನ್ನಡದ ನಟನೊಬ್ಬ ವಿಶ್ವಮಟ್ಟದಲ್ಲಿ ಫ್ಯಾನ್ ವರ್ಲ್ಡ್ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ಮತ್ತೊಂದು ಸಾರ್ವಕಾಲಿಕ ಹಿಟ್ ಸಿನಿಮಾ ನೀಡಿದ್ದಾರೆ ಅಂತ ದೇಶಾದ್ಯಂತ ಸಿನಿ ಪ್ರಿಯರು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.